ಹೈರ್ ಪರ್ಚೇಸ್ ಸಿಸ್ಟಮ್ ಚಾಪ್ಟರ್ ಇಂದ 2013 ಅಲ್ಲಿ ಕೇಳಿರುವಂತ 24 ಮಾರ್ಕ್ಸ್ ಪ್ರಾಬ್ಲಮ್ ನಾನು ಓದಕ್ಕೆ ಹೋಗುವುದಿಲ್ಲ. ನೀವೇ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ನೋಡೋದಕ್ಕೂ ಮುಂಚೆ 2 ಸಾರಿ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಕ್ವಶನ್: ನೆಸೆಸರಿ ಲೆಡ್ಜರ್, ಪ್ರಿಪೇರ್ ದ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್. ನೆಸೆಸರಿ ಲೆಡ್ಜರ್ಸ್ ಅಂತ ಹೇಳಿದ್ರೆ ಪರ್ಚೇಸರ್ ಮತ್ತೆ ಹೈಯರ್ ಸೆಲ್ಲರ್ ಇಬ್ರು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮೇನ್ ಆಗಿ ಪ್ರಿಪೇರ್ ಮಾಡುವಂತ ಅಕೌಂಟ್ಸ್ ಬುಕ್ಸ್ ಏನಿದೆ ಅದನ್ನ ಇಲ್ಲಿ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟೈಮ್ನ ಸೇವ್ ಮಾಡ್ಲಿಕ್ಕೋಸ್ಕರ ಹಾಗೆ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪ್ರಾಬ್ಲಮ್ ಹೇಗೆ ವರ್ಕೌಟ್ ಮಾಡೋದು ಅಂತ. ಸ್ಟೆಪ್ 1 ಅಲ್ಲಿ ನೀವು ಪ್ರಾಬ್ಲಮ್ನ ಕಂಪ್ಲೀಟ್ ಆಗಿ ಓದಿದ್ಮೇಲೆ ಸೊ ಇಲ್ಲಿ ಏನ್ ಕೇಳ್ತಿದ್ದಾನೆ, 5 trucks ಆರ್ ದೇರ್, ಒಂದು ಈಚ್ ಟ್ರಕ್ಸ್ ವ್ಯಾಲ್ಯೂ ಇಸ್ 5,50,000. ಅದನ್ನ ನಾನು ಇಲ್ಲಿ ಒಂದು ಶಾರ್ಟ್ ನೋಟ್ ಮಾಡ್ಕೊಂಡಿದ್ದೀನಿ. ವರ್ಕಿಂಗ್ ನೋಟ್ ನಂಬರ್ 1, ಸ್ಟೆಪ್ 1 ಅಲ್ಲಿ ವರ್ಕಿಂಗ್ ನೋಟ್. ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ 5 trucks. ಸೊ ಒಂದು ಟ್ರಕ್ಕಿಗೆ 5,50,000, 5 trucksಗೆ 27,50,000. ದೆನ್ ಡೌನ್ ಪೇಮೆಂಟ್ 10% ಆಫ್ ಕ್ಯಾಶ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಸೊ 10% ಆಫ್ ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ರೆ 27,50,000ಗೆ 2,75,000 rupees 10% ಆಯಿತು, ಅದು ಡೌನ್ ಪೇಮೆಂಟ್. ದೆನ್ ಈಚ್ ಆಫ್ ಇಯರ್ಲಿ ಇನ್ಸ್ಟಾಲ್ಮೆಂಟ್ 25% ಅಂತ ಹೇಳಿದ್ದಾನೆ. ಇಲ್ಲಿ ಇನ್ಸ್ಟಾಲ್ಮೆಂಟ್ ಎವ್ರಿ ಇಯರ್ ಪೇ ಮಾಡ್ತಾ ಇಲ್ಲ. 1st January 2004 ನಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರೋದು, ಎವ್ರಿ ಇಯರ್ ಅವ್ನು ಪೇ ಮಾಡ್ತಾ ಇಲ್ಲ, ಎವ್ರಿ 6 months ಹಾಫ್ ಇಯರ್ಲಿ ಅಂತ ಹೇಳಿದ್ರೆ ಸೊ 2 years ಒಳಗೆ 4 ಇನ್ಸ್ಟಾಲ್ಮೆಂಟ್ ನ ಪೇ ಮಾಡ್ತಾ ಇದ್ದಾನೆ ಅಲ್ಲಿ. ಅಟ್ ದಿ ಎಂಡ್ ಆಫ್ ಈಚ್ 4 ಸಬ್ಸಿಕ್ವೆಂಟ್ ಹಾಫ್ ಇಯರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬರ್ದಿದ್ದೀನಿ ನೋಡಿ ನಿಮಗೆ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ 30th June 2004, ದೆನ್ 31st December 2004, ದೆನ್ 30th June 2005, 31st December 2005. ಸೊ ಈ ತರ 4 ಇನ್ಸ್ಟಾಲ್ಮೆಂಟ್ ಅಲ್ಲಿ 2 years ಒಳಗಡೆ ಅವನು ಎಷ್ಟು ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾ ಇದ್ದಾನೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಟೋಟಲ್ ಕ್ಯಾಶ್ ಪ್ರೈಸ್ ಬಂದು 27,50,000. ಸೊ ಅದರ 25% ಅಂದ್ರೆ 6,87,500. ಸೊ ದಿಸ್ ಬಿಕಮ್ಸ್ ದ ಇನ್ಸ್ಟಾಲ್ಮೆಂಟ್ ಅಮೌಂಟ್. ಸೊ ಅದಾದ್ಮೇಲೆ ಟೋಟಲ್ ಇಂಟ್ರೆಸ್ಟ್ ನಿಮಗೆ 2,75,000 rupees ಬರುತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಸುಮಾರು ಪ್ರಾಬ್ಲಮ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ. ಸೊ ಟಿ ಪಿ ಪ್ಲಸ್ ಕ್ಯಾಶ್ ಪ್ರೈಸ್ ಈಸ್ ಈಕ್ವಲ್ ಟು ಎಚ್ ಪಿ ಪಿ ಮೈನಸ್ ಕ್ಯಾಶ್ ಪ್ರೈಸ್ ಈಸ್ ಈಕ್ವಲ್ ಟು ಟೋಟಲ್ ಇಂಟ್ರೆಸ್ಟ್. ಸೊ ಟೋಟಲ್ ಇಂಟ್ರೆಸ್ಟ್ 2,75,000 ಇದೆ. ಎವ್ರಿ 6 monthsಗೆ ಆ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಇಲ್ಲಿ ನೋಡುವ. ಸೊ ಅಟ್ ದಿ ಎಂಡ್ ಆಫ್ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಡೇಟ್ ದ ಟೋಟಲ್ ಇನ್ಸ್ಟಾಲ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಇಸ್ 27,50,000. ಸೊ ಅದಾದ್ಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ 6,87,500 ಪೇ ಮಾಡಿರ್ತಾನೆ ಈ ಡೇಟ್ ಬಂದಾಗ, 31st December 2004 ಬಂದಾಗ. ಸೊ 27,50,000 ಅಲ್ಲಿ 6,87,500 ಮೈನಸ್ ಮಾಡ್ತು ಅಂತ ಹೇಳಿದ್ರೆ 20,62,500. ಸೊ ಅದಾದ್ಮೇಲೆ 2 ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ಮೇಲೆ ಥರ್ಡ್ ಇನ್ಸ್ಟಾಲ್ಮೆಂಟ್ ಡ್ಯೂ ಡೇಟ್ ಬಂದಾಗ ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿರ್ತಾನೆ 20,62,500 ಮೈನಸ್ 6,87,500 ನ ಮಾಡಿದ್ರೆ 13,75,000 ಬರುತ್ತೆ. ಅದಾದ್ಮೇಲೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ 6,87,500. ಸೊ ಈ ಪ್ರಾಬ್ಲಮ್ ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ಥರ್ಡ್ ಮೆಥಡ್ ಏನಿತ್ತು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಆ ಮೆಥಡ್ ನ ಇಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಸೊ ಅದರ ಪ್ರಕಾರ ವೇಟೇಜ್ ಕೊಡ್ತಾ ಬಂದ್ರೆ 4 ರೇಷಿಯೋ ವ್ಯಾಲ್ಯೂ ಬಂದು 4, 3, 2 ಹಾಗೆ 1. ಇದೆಲ್ಲ ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದ್ರಿಂದ ನಾನು ಜಸ್ಟ್ ಹಾಗೆ ಫಾಸ್ಟ್ ಆಗಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಟೈಮ್ ನ ರಿಡ್ಯೂಸ್ ಮಾಡ್ಲಿಕ್ಕೋಸ್ಕರ. ಸೊ ಈಗ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಅನ್ನೋದು ಗೊತ್ತಿದೆ, 2,75,000 rupees. ಅದರಲ್ಲಿ ಪ್ರತಿ ಕ್ವಾರ್ಟರ್ ನಲ್ಲಿ ಹಾಫ್ ಇಯರ್ ನಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. 2,75,000 ಇಂಟು 4 divided by 10 is equal to 1,10,000 ಬರುತ್ತೆ. ಹಾಗೆ ಇದು 2,75,000 ಇಂಟು 3 divided by 10 is equal to 82,500. Next 2,75,000 into 2 divided by 10 is equal to 55,000. Next again 2,75,000 into 1 divided by 10 is equal to
27,500. ಸೊ ಇದಿಷ್ಟು ನಮಗೆ ಇಂಟ್ರೆಸ್ಟ್ ಅಮೌಂಟ್ ಸಿಕ್ಕಿದೆ. ಸೊ 1,10,000, 82,500, 55,000, ದೆನ್ ಲಾಸ್ಟ್ 27,500. ಸೊ ಸ್ಟೆಪ್ 1 ಇದು, ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಸ್ಟೆಪ್ 3 ನಲ್ಲಿ ಇಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆದಮೇಲೆ ನೋಡಿ, ಗಣೇಶ್ ಪೇಡ್ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಟ್ ಕುಡ್ ನಾಟ್ ಪೇ ದ ಅಮೌಂಟ್ ಡ್ಯೂ ಆನ್ 31st December 2004. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅವನು ಪೇ ಮಾಡಿಲ್ಲ. ಆ ಟೈಮ್ನಲ್ಲಿ ಹೈಯರ್ ಸೆಲ್ಲರ್ ಏನು ಹೇಳ್ತಾ ಇದ್ದಾನೆ ಅಂದರೆ, ಟು ಕೀಪ್ ಕರಾವಳಿ ಮೋಟಾರ್ಸ್ allows Ganesh to keep 3 trucks on the condition that the value of other 2 trucks would be adjusted against the amount due. The trucks being valued at costless 25% depreciation. ಕರಾವಳಿ ಮೋಟಾರ್ಸ್ ಸ್ಪೆಂಡ್ಸ್ rupees so and so ಇದಿದೆ. ಸೊ ಅದಕ್ಕೊಂದು ವರ್ಕಿಂಗ್ ನೋಟ್ ನಾನು ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ನೋಟ್ ಏನಪ್ಪ ಅಂದರೆ, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ 2 trucks ರೀಪೊಸೆಸ್ಡ್. ಅವನು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಪೇ ಮಾಡ್ತಾ ಇರೋದ್ರಿಂದ 2 ಟ್ರಕ್ನ ಹೈಯರ್ ಸೆಲ್ಲರೇ ತೊಗೊಂಡೋಗ್ತಾ ಇದ್ದಾನೆ. ಅದರ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಟ್ರಕ್ಕಿಗೆ 5,50,000 ಆದರೆ 2 ಟ್ರಕ್ಸ್ಗೆ 11 lakh rupees ಆಯಿತು. ಸೊ ಅದರಲ್ಲಿ ಲೆಸ್ ಡಿಪ್ರಿಸಿಯೇಷನ್ನ ಎಷ್ಟು 25% ಅಂತ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದೆ ನೋಡಿ. ಇಲ್ಲಿ ದ ಟ್ರಕ್ಸ್ ಬೀಯಿಂಗ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ಲೆಸ್ 25% ಡಿಪ್ರಿಸಿಯೇಷನ್. ಸೊ 25% ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ 2,75,000 rupees ಬಂತು. ಸೊ ಅಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್ ಅದರ 2 ಟ್ರಕ್ಸ್ನ ವ್ಯಾಲ್ಯೂ ಬಂದು 8,25,000 rupees ಆಗಿದೆ. ಅದಾದಮೇಲೆ ಉಳಿದಿರುವಂಥ 3 ಟ್ರಕ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಬೈಯರ್ ಹತ್ರ ಇದೆಯಲ್ಲ, ಆ 3 ಟ್ರಕ್ಸ್ ಅದರ ಕಾಸ್ಟ್ ಬಂದು 5,50,000 ಈಚ್ ಅಂತ ಹೇಳಿದ್ರೆ 3 ಟ್ರಕ್ಸ್ಗೆ 16,50,000 ಆಯಿತು. ಅದಕ್ಕೆ ಡಿಪ್ರಿಸಿಯೇಷನ್ 15%. ಯಾಕೆ 15%? ಇಲ್ಲಿ 25% ತೊಗೊಂಡಿದ್ದೀವಿ, ಇಲ್ಲಿ 15% ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಗಣೇಶ್ ಚಾರ್ಜಸ್ ಡಿಪ್ರಿಸಿಯೇಷನ್ ಅಟ್ 15% per annum ಆನ್ ಒರಿಜಿನಲ್ ಕಾಸ್ಟ್. ಸೊ ಇದ್ರ ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿದ್ರೆ 2,47,500 ಬರುತ್ತೆ. ಅಟ್ ದಿ ಎಂಡ್ ಆಫ್ ದ ಫಸ್ಟ್ ಇಯರ್ ದ ವ್ಯಾಲ್ಯೂ ಆಫ್ 3 trucks ಲೆಫ್ಟ್ ವಿತ್ ದ ಬೈಯರ್ ಈಸ್ 14,02,500. ಸೊ ಇದಿಷ್ಟು ವರ್ಕಿಂಗ್ ನೋಟ್ಸ್ ಪಾರ್ಟ್ನಲ್ಲಿ ನಾನು ಯಾಕೆ ಮಾಡ್ಕೊಂಡೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತು. ಯಾಕೆಂತ ಹೇಳಿದ್ರೆ ಅಕೌಂಟ್ಸ್ ಪ್ರಿಪೇರ್ ಮಾಡುವಾಗ ಡೈರೆಕ್ಟಾಗಿ ಈ ಅಮೌಂಟನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಸುಮಾರು ಮಾಡಿದ್ದೀವಿ, ಅದರಿಂದ ಇಷ್ಟು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ಸ್ಟೆಪ್ 4ನಲ್ಲಿ ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾನೆ. ಫಸ್ಟ್ ನಾನು ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸ್ ಗಣೇಶ್ ಏನಿದಾನಲ್ಲ, ಅವನ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಯಾವ್ಯಾವ ರೀತಿ ಎಂಟ್ರಿ ಬರುತ್ತೆ ಅಂತ ಇಲ್ಲಿ ನಿಮಗೆ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಇದಕ್ಕೂ ಮುಂಚೆ ನಿಮಗೆ ಈ ಪ್ರಾಬ್ಲಮ್ನ ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋದಕ್ಕೂ ಮುಂಚೆ ನಿಮಗೊಂದು ಅಸೈನ್ಮೆಂಟು, ನೀವು ಜರ್ನಲ್ ಎಂಟ್ರೀಸ್ನ ಫಸ್ಟು ಬರೆದಿಟ್ಕೊಳ್ಳಿ. ಜರ್ನಲ್ ಎಂಟ್ರೀಸ್ನ ಬರೆದಿಟ್ಕೊಂಡು ಅದರ ಪ್ರಕಾರ ನೀವು ಇಲ್ಲಿ ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾ ಬನ್ನಿ. ನೀವು ಜರ್ನಲ್ ಎಂಟ್ರೀಸ್ ಇಲ್ಲದೇನೂ ಕೂಡ ಲೆಡ್ಜರ್ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿರಬೇಕು. ಯಾಕಂದರೆ ನೀವು ಅಲ್ಲಿ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಜರ್ನಲ್ ಎಂಟ್ರೀಸು ಬರೆದು ಲೆಡ್ಜರ್ ಅಕೌಂಟ್ಸ್ನು ಪ್ರಿಪೇರ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಸಾಲೋದಿಲ್ಲ. ಸೊ ಈಗ ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸ್ ಗಣೇಶ್ನಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಏನು ಬರೀತೀರ ನೀವು, ಟ್ರಕ್ಸ್ ಅಕೌಂಟ್ ಡೆಬಿಟ್ ಟು ಹೈಯರ್ ಸೆಲ್ಲರ್ ಅಂದರೆ ಕರಾವಳಿ ಮೋಟಾರ್ಸ್ ಅಕೌಂಟ್ ಅಂತ. ಸೊ ಹಾಗಾದರೆ ಕರಾವಳಿ ಮೋಟಾರ್ಸ್ ಅಕೌಂಟಲ್ಲಿ ಏನೇನು ಎಂಟ್ರಿ ಬರ್ತದೋ ಅದನ್ನು ಎಂಟ್ರಿ ಮಾಡ್ತಾ ಬನ್ನಿ. ಸೊ ಟ್ರಕ್ಸ್ ಅಕೌಂಟ್ ಅದು 1st January 2004ನಲ್ಲಿ ಬೈ ಟ್ರಕ್ಸ್ ಅಕೌಂಟ್. by trucks account. So 27,50,000. ಸೆಕೆಂಡ್ ಜರ್ನಲ್ ಎಂಟ್ರಿ ಏನು ಬರೀತಿದ್ರಿ, ಕರಾವಳಿ ಮೋಟಾರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಕರಾವಳಿ ಮೋಟಾರ್ಸ್ ಅಕೌಂಟ್ನಲ್ಲೇ ಸೊ ಟು ಬ್ಯಾಂಕ್ ಅಕೌಂಟ್, ಅದು ಡೌನ್ ಪೇಮೆಂಟ್ ಮಾಡಿದ್ದಕ್ಕೆ 1st January 2004 ಟು ಬ್ಯಾಂಕ್ ಅಕೌಂಟ್. ಅಮೌಂಟ್ ಎಷ್ಟು, 2,75,000 ಡೌನ್ ಪೇಮೆಂಟ್.
ಅದಾದ್ಮೇಲೆ ಥರ್ಡ್ ಜರ್ನಲ್ ಎಂಟ್ರಿ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಕರಾವಳಿ ಮೋಟಾರ್ಸ್ ಅಕೌಂಟ್. ಸೊ ಹಾಗಾದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಯಾವಾಗ? ಸೊ ಅಟ್ ದಿ ಎಂಡ್ ಆಫ್ ದಿ ಪೀರಿಯಡ್. ಯಾವಾಗ? 30th June 2004. So by ಇಂಟ್ರೆಸ್ಟ್ ಅಕೌಂಟ್. ಇಂಟ್ರೆಸ್ಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ 1,10,000. ಆ 1,10,000 ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಕರಾವಳಿ ಮೋಟಾರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಅದು ಫಸ್ಟ್ EMI ಪೇ ಮಾಡಿದ್ದಕ್ಕೊಂದು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀರಾ. 30th June 2004 ಟು ಬ್ಯಾಂಕ್ ಅಕೌಂಟ್. ಸೊ EMI ಅಮೌಂಟ್ ಬಂದು 6,87,500. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೀರಿಯಡ್ದು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಅದ್ರ ಜೊತೆಗೆ ನೀವಿಲ್ಲಿ ಟ್ರಕ್ ಅಕೌಂಟನ್ನು ಕೂಡ ಪ್ರಿಪೇರ್ ಮಾಡಬಹುದು. ಸೊ ಟ್ರಕ್ ಅಕೌಂಟಲ್ಲಿ ಬರೆಯೋದಕ್ಕೂ ಮುಂಚೆ ಇಲ್ಲಿ ಸೆಕೆಂಡ್ ಇಂಟ್ರೆಸ್ಟ್ ಏನಿದೆ ಆ ಅಮೌಂಟನ್ನು ಎಂಟ್ರಿ ಮಾಡಿಬಿಡಿ. 82,500. ಸೊ ಈಗ ಟ್ರಕ್ ಅಕೌಂಟ್ನಲ್ಲಿ ನೀವು ಎಂಟ್ರಿ ಮಾಡ್ತಾ ಬನ್ನಿ. ಟ್ರಕ್ ಅಕೌಂಟಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಟ್ರಕ್ ಅಕೌಂಟ್ ಡೆಬಿಟ್ 1st January 2004 ಟು ಕರಾವಳಿ ಮೋಟಾರ್ಸ್. ಕರಾವಳಿ ಮೋಟಾರ್ಸ್ ಅಕೌಂಟು 27,50,000. ನೆಕ್ಸ್ಟ್ ಅದಾದಮೇಲೆ ಕರಾವಳಿ ಮೋಟಾರ್ಸ್ ಟ್ರಕ್ ಅಕೌಂಟ್ ಇನ್ನೆಲ್ಲಿ ಬರುತ್ತೋ ಅಲ್ಲಿ ಎಂಟ್ರಿ ಮಾಡ್ತಾ ಬನ್ನಿ. ಅದಕ್ಕೆ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಡಿಪ್ರಿಸಿಯೇಷನ್ನ ಎಂಟ್ರಿ ಮಾಡಿ. ಸೊ ಡಿಪ್ರಿಸಿಯೇಷನ್ ಅದಕ್ಕೆ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವಾಗಲೂ 31st 12 2004. 6 ಮಂತ್ಸ್ಗೆ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಟೋಟಲಿ 1 ಇಯರ್ಗೆ ಕ್ಯಾಲ್ಕುಲೇಟ್ ಮಾಡಿ. ಸೊ ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಡಿಪ್ರಿಸಿಯೇಷನ್ ಅಕೌಂಟು ಇದ್ರ ಮೇಲೆ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ 4,12,500. ಸೊ ಇದಾದ್ಮೇಲೆ ಈಗ ಅಮೌಂಟು ಸೊ ಈಗ ಇಲ್ಲಿ ಟೋಟಲ್ ಮಾಡಿ ಕರಾವಳಿ ಮೋಟಾರ್ಸ್ ಅಕೌಂಟ್ನಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ. ಸೊ ಇಲ್ಲಿ 27,50,000, 1,10,000 ಪ್ಲಸ್ 82,500, 29,42,500. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಹಾಗೆ ಇಲ್ಲಿ 29,42,500. ಸೊ ಡಿಫ್ರೆನ್ಸ್ ಅಮೌಂಟ್ನ ಬರೆಯೋದಕ್ಕೂ ಮುಂಚೆ ಬಿ ಕೇರ್ಫುಲ್. ಇಲ್ಲಿ ಗಣೇಶ್ ಹೈಯರ್ ಪರ್ಚೇಸರಿಂದ ವಾಪಸ್ಸು ಕರಾವಳಿ ಮೋಟಾರ್ಸ್ ಹೈಯರ್ ಸೆಲ್ಲರ್ ಏನಿದ್ದಾರೆ ಅವರು ತಗೊಳ್ತಾರಂತ ವಾಪಸ್ ತಗೊಂಡೋಗ್ತಾರಂತ ಟ್ರಕ್ಸ್ ಬಂದು ಓನ್ಲಿ 2. ಸೊ ಆ 2 ಟ್ರಕ್ಸ್ನ ವ್ಯಾಲ್ಯೂ ಎಷ್ಟಿದೆ ಅಂತ ಮಾತ್ರ ಬರಿಬೇಕು ನೀವು. ಸೊ ಆ 2 ಟ್ರಕ್ಸ್ನ ವ್ಯಾಲ್ಯೂ ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀರಾ. ಈ 8,25,000 rupees ಮಾತ್ರ ಇಲ್ಲಿ ಬರೀಬೇಕು. ಇದು ಪಾರ್ಷಿಯಲ್ ರೀಪೊಸಿಷನ್. ಸೊ ಬ್ರಾಕೆಟ್ನಲ್ಲಿ ಬೇಕಾದ್ರೆ ಹಾಕೊಳ್ಳಿ. ನೋಟ್ 1 ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಹಾಗೆ ಅಟ್ ದಿ ಎಂಡ್ ಆಫ್ ದ ಇಯರ್ 31st 12 2004. ಸೊ ಬ್ಯಾಲೆನ್ಸ್ ಏನಿದೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಬರುತ್ತೆ ಅಂದರೆ 11,55,000. ಸೊ ಇಲ್ಲಿ 2 ಟ್ರಕ್ಸ್ ಅಕೌಂಟ್ಗೆ ಡೆಬಿಟ್ ಮಾಡಿದ್ದೀವಿ, ಇಲ್ಲಿ ಕ್ರೆಡಿಟ್ ಮಾಡಿ ಅದನ್ನೇ ಸೇಮ್. ಸೊ 31st 12 2004 ಕರಾವಳಿ ಮೋಟಾರ್ಸ್ ಅಕೌಂಟಿಂದ ಇಲ್ಲಿ ಡೆಬಿಟ್, ಇಲ್ಲಿ ಕ್ರೆಡಿಟ್. ಕರಾವಳಿ ಮೋಟಾರ್ಸ್
ಸೇಮ್ ಅಮೌಂಟು 8,25,000. 8,25,000. ಸೊ ಅದಾದಮೇಲೆ ಬ್ಯಾಲೆನ್ಸು ಇವನು ಟ್ರಕ್ ಉಳಿತಾ ಇರುವಂಥದ್ದು 31/12/2004. ಸೊ ಇವನ ಹತ್ರ ಟ್ರಕ್ ಬಾಕಿ ಎಷ್ಟು ಉಳಿತಾ ಇದೆ ಅಂತ ಗಣೇಶ್ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಟ್ರಕ್ ಬ್ಯಾಲೆನ್ಸ್ ಎಷ್ಟು ಉಳಿತಾ ಇದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. 14,02,500. ಸೊ ಆ 14,02,500ನ ಇಲ್ಲಿ ಎಂಟ್ರಿ ಮಾಡಿ. ಸೊ ಈಗ ಟೋಟಲ್ ಮಾಡಿ ಡೆಬಿಟ್ ಸೈಡ್ನಲ್ಲಿ 27,50,000. 27,50,000. ಸೊ ಡಿಫರೆನ್ಸ್ ಏನಿದೆ ಅದು 31/12/2004ನಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬ್ರ್ಯಾಕೆಟ್ನಲ್ಲಿ ಬರೀರಿ ಲಾಸ್ ಆನ್ ರಿಪೊಸೆಷನ್. ಲಾಸ್ ಆನ್ ರಿಪೊಸೆಷನ್ ಅದರ ಅಮೌಂಟು ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೆ ಅದನ್ನು ಎಂಟ್ರಿ ಮಾಡಿ 1,10,000. ಸೊ ನೆಕ್ಸ್ಟು ಗಣೇಶ್ ಬುಕ್ಸ್ನಲ್ಲಿ ಇಂಟ್ರೆಸ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಇಟ್ ಈಸ್ ವೆರಿ ಈಸಿ. ಸೊ ಇಂಟ್ರೆಸ್ಟ್ ಅನ್ನೋ ವರ್ಡ್ ಎಲ್ಲೆಲ್ಲಿದೆ ಅಂತ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಕರಾವಳಿ ಮೋಟಾರ್ಸಲ್ಲಿ 2 ಟೈಮ್ಸ್ ಇದೆ, ಅದನ್ನು ಇಲ್ಲಿ ಎಂಟ್ರಿ ಮಾಡಿದ್ರೆ ಸಾಕು. ಸೊ ಅದು 30th June 2004 ಟು ಕರಾವಳಿ ಮೋಟಾರ್ಸ್. ಸೊ ಕರಾವಳಿ ಮೋಟಾರ್ಸ್ ಅಕೌಂಟು 1,10,000. ದೆನ್ ಮತ್ತೆ ಇನ್ನೂ ಒಂದಿದೆ ಅಲ್ಲೇ, ಅದು 31/12/2004. ಸೊ ಇಲ್ಲಿ 31/12/2004ನಲ್ಲಿ ಮತ್ತೊಂದು ಇಂಟ್ರೆಸ್ಟ್, ಅದಕ್ಕೂ ಕೂಡ ಸೇಮ್ ಕರಾವಳಿ ಮೋಟಾರ್ಸ್ ಅಮೌಂಟ್ ಬಂದು 82,500. ಅಲ್ಲಿ ಕ್ರೆಡಿಟ್ ಮಾಡಿದ್ದೀವಿ, ಇಲ್ಲಿ ಕ್ರೆಡಿಟ್ ಮಾಡಿದ್ದೀವಿ, ಇಲ್ಲಿ ಡೆಬಿಟ್ ಮಾಡ್ತಾ ಇದ್ವಿ. ಸೊ ಡಬಲ್ ಎಂಟ್ರಿ ಪ್ರಿನ್ಸಿಪಲ್ಸ್ ಫುಲ್ಫಿಲ್ ಆಗ್ತಾ ಇದೆ ಅಂತ. 31st March 31/12/2004 ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಟೋಟಲ್ ಅಮೌಂಟನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡಿ. ಸೊ 1,92,500. 1,92,500. ಸೊ ಇಂಟ್ರೆಸ್ಟ್ ಅಕೌಂಟ್ ಪ್ರಿಪೇರ್ ಮಾಡಿ ಆಯಿತು. ಅದಾದಮೇಲೆ ಡಿಪ್ರಿಸಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಡಿಪ್ರಿಸಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಲಿಕ್ಕೆ ಇಟ್ ಈಸ್ ವೆರಿ ಈಸಿ. ಅದಕ್ಕೂ ಕೂಡ 31/12/2004 ಇಲ್ಲೂ ಕೂಡ 31/12/2004 ಅಮೌಂಟ್ ಬಂದು ಸೇಮ್, ಒಂದೇ ಒಂದು ಡಿಪ್ರಿಸಿಯೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಿರೋದು 4,12,500. 4,12,500. ಸೊ ಟೋಟಲ್ ಕೂಡ ಅಷ್ಟೇ 4,12,500. ಸೊ ಇನ್ ದ ಬುಕ್ಸ್ ಆಫ್ ಗಣೇಶ್ you have to prepare only 4 ledger accounts that we have already prepared it. And in the books of hire seller ಅಂದರೆ ಕರಾವಳಿ ಮೋಟಾರ್ಸ್ ಅವನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ 2 ಅಕೌಂಟ್ನ ಪ್ರಿಪೇರ್ ಮಾಡಬೇಕು, ಗಣೇಶ್ ಅಕೌಂಟ್ ಮತ್ತು ರೀಪೊಸೆಸ್ಡ್ ಟ್ರಕ್ಸ್ ಅಕೌಂಟ್. ಸೊ ಅದಕ್ಕೆ ಇಲ್ಲಿ ಎಂಟ್ರಿ ಮಾಡ್ತಾ ಬನ್ನಿ. ಫಸ್ಟ್ ಸೇಲ್ ಆಗಿರೋದ್ರಿಂದ ಅದಕ್ಕೊಂದು ಜರ್ನಲ್ ಎಂಟ್ರಿ 1st January 2004ನಲ್ಲಿ ಟು ಸೇಲ್ಸ್ ಅಕೌಂಟ್ 27,50,000. ಆಮೇಲೆ ಡೌನ್ ಪೇಮೆಂಟ್ ಆಗುತ್ತೆ, ಅದಕ್ಕೊಂದು ಜರ್ನಲ್ ಎಂಟ್ರಿ. ಇದೆಲ್ಲ ಬರೆಯುವಾಗ ನಿಮಗೆ
ಜರ್ನಲ್ ಎಂಟ್ರಿ ನೆನಪಿರಬೇಕು. ಬೈ ಬ್ಯಾಂಕ್ ಅಕೌಂಟ್ 2,75,000. ಅದಾದಮೇಲೆ ಇಂಟ್ರೆಸ್ಟ್ಗೊಂದು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀರಾ 30th June 2004. ಸೊ ಟು ಇಂಟ್ರೆಸ್ಟ್ ಅಕೌಂಟ್ 1,10,000. ಅದಾದಮೇಲೆ 30th June 2004 EMI ಪೇ ಮಾಡ್ತೀರಾ, ಇನ್ಸ್ಟಾಲ್ಮೆಂಟು ಬೈ ಬ್ಯಾಂಕ್ ಅಕೌಂಟ್, ಅದು 6,87,500. ಆಮೇಲೆ ಡಿಫಾಲ್ಟ್ ಆಗ್ತಾನೆ. ಡಿಫಾಲ್ಟ್ ಆಗೋಕ್ಕೂ ಮುಂಚೆ 31/12/2004 ಮತ್ತೊಂದು ಇಂಟ್ರೆಸ್ಟ್ ಅಮೌಂಟು ಡ್ಯೂ ಬರುತ್ತೆ, ಅದನ್ನು ಎಂಟ್ರಿ ಮಾಡಬೇಕು 82,500. ಅದಾದಮೇಲೆ ಸೊ ಇಲ್ಲಿ ರೀಪೊಸೆಸ್ಡ್ ಅಕೌಂಟ್ಗೆ 8,25,000 ಇದೆಯಲ್ಲ, ಇದು ರೀಪೊಸೆಸ್ಡ್ ಟ್ರಕ್ ಅಕೌಂಟ್ ಅಂತೇಳಿ ಬರ್ಕೊಳ್ಳಿ. ಸೊ ರೀಪೊಸೆಸ್ಡ್ ಟ್ರಕ್ ಅಕೌಂಟ್. ಸೊ ಇಲ್ಲಿ ಬೈ at the end of the year 31/12/2004 by repossessed truck account 8,25,000 ಇಲ್ಲಿ ಎಂಟ್ರಿ ಮಾಡಿ. ಅದಾದಮೇಲೆ ಸೊ ಟೋಟಲ್ ಮಾಡಿ ಇಲ್ಲಿ 29,42,500 ಬರುತ್ತೆ. ಇಲ್ಲೂ ಕೂಡ 29,42,500 ಮಾಡಿ. ದೆನ್ ಅಟ್ ದಿ ಎಂಡ್ ಆಫ್ ದ ಫಸ್ಟ್ ಇಯರ್, that is 31/12/2004, write the difference amount, that is 11,55,000. so 11,55,000 rupees na by balance carried down 11,55,000. ಸೊ ಹಾಗೆ ರೀಪೊಸೆಸ್ಡ್ ಟ್ರಕ್ ಅಕೌಂಟ್ನಲ್ಲಿ ಫಸ್ಟು ನೀವು 31/12/2004 ಸೊ ಟು ಗಣೇಶ್ ಅಕೌಂಟ್. ಸೊ ಗಣೇಶ್ ಅಕೌಂಟಿಂದ 8,25,000 ಬಂದಿದೆ, ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಸೇಮ್ ಡೇಟಲ್ಲಿ 31/12/2004 ಸೊ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಎಂಟ್ರಿ ಮಾಡಿ. ಈ ಬ್ಯಾಂಕ್ ಅಕೌಂಟ್ ಯಾವುದು ಅಂತ ಗೊತ್ತಾಯ್ತಾ? ಇಲ್ಲಿ ರಿಪೇರ್ ಚಾರ್ಜಸ್ ಅಂತ ಇದೆ ನೋಡಿ, 60,000 rupees. ಕರಾವಳಿ ಮೋಟಾರ್ಸ್ ಸ್ಪೆಂಡ್ಸ್ rupees 60,000 ಆನ್ ಥರೋಲಿ ಓವರ್ಹಾಲಿಂಗ್ ದ ಟ್ರಕ್ಸ್. ಸೊ ಅದ್ರ ರಿಪೇರ್ ಚಾರ್ಜಸ್ ಬ್ರ್ಯಾಕೆಟ್ನಲ್ಲಿ ನೀವು ರಿಪೇರ್ಸ್ ಅಂತ ಬರ್ಕೊಳ್ಳಿ, ಕನ್ಫ್ಯೂಷನ್ ಆದರೆ. ರಿಪೇರ್ಸ್ 60,000. ನೆಕ್ಸ್ಟ್ 31/12/2004. ಸೊ ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಆ ಎರಡು ಟ್ರಕ್ನ ಮತ್ತೆ ರೀಸೇಲ್ ಮಾಡ್ತಾ ಇದ್ದಾನೆ ಹೈರ್ ಸೆಲ್ಲರ್. ಇಲ್ಲಿ ನೋಡಿ, ಇಲ್ಲಿ ಥರೋಲಿ ಓವರ್ಹಾಲಿಂಗ್ ದ ಟ್ರಕ್ಸ್ ಅಂಡ್ ಸೇಲ್ಸ್ ದೆಮ್ ಫಾರ್ rupees 9,50,000. ಸೊ 9,50,000ಗೆ ಸೇಲ್ ಮಾಡ್ತಾ ಇದ್ರೆ ಅವನಿಗೆ ಅಮೌಂಟ್ ಬರ್ತಾ ಇದೆ 31/12/2004 ಸೇಲ್ ಮಾಡ್ತಾ ಇರೋದ್ರಿಂದ ಬೈ ಬ್ಯಾಂಕ್ ಅಕೌಂಟು ಬ್ರ್ಯಾಕೆಟ್ನಲ್ಲಿ ರೀಸೇಲ್. ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾನೆ? 9,50,000. 9,50,000 ಟೋಟಲ್ ಮಾಡಿ. $9,50,000. ಸೊ ಡಿಫರೆನ್ಸ್ ಅಮೌಂಟ್ ಏನು ಬರುತ್ತೆ? ಅದು 65,000. ಸೊ ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ 65,000. ಬ್ರ್ಯಾಕೆಟ್ನಲ್ಲಿ ಪ್ರಾಫಿಟ್ ಆನ್ repossession.
ಇದಿಷ್ಟು ಪ್ರಾಬ್ಲಮ್. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ.